ಈ ಜಗತ್ತಲ್ಲಿ ಸೋಲದೆ ಗೆದ್ದವರು ಯಾರು ಇಲ್ಲ, ಸೋತು ಗೆದ್ದವರೇ ಸಾಧಕರೆಲ್ಲ. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆ 1 ಗ್ಲಾಸ್ ಬಿಸಿನೀರು ಕುಡಿದು ಓದ್ತಾ ಇದ್ದೆ. ಅಷ್ಟೊಳಗೆ ನಮ್ಮಮ್ಮ ತಿಂಡಿ ತಗೊಂಡ್ರು. ಯೂಶಲಿ ನಾನು ಇಷ್ಟು ಬೇಗ ತಿಂಡಿ ಮಾಡಲ್ಲ, ಆದ್ರೆ ತಂದಿದ್ದಾರೆ ಅಂತ ತಿಂದೆ. ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರು, ಚೆನ್ನಾಗಿತ್ತು. ತಿಂಡಿ ಆದ್ಮೇಲೆ ನ್ಯೂಸ್ ಪೇಪರ್ ಇಟ್ಕೊಂಡು ಕೂತಿದ್ದೀನಿ ವಿಡಿಯೋ ಮುಂದೆ ಮಾತ್ರ. ಯಾಕಂದ್ರೆ ನನ್ಗೆ ದಿನ ನ್ಯೂಸ್ ಪೇಪರ್ ಓದಷ್ಟು ಒಳ್ಳೆ ಗುಣ ಅಂತೂ ಇಲ್ಲ. ಆದ್ರೂ ಇಷ್ಟು ಸೀರಿಯಸ್ ಆಗಿ ಏನ್ ಹುಡುಕ್ತಿದ್ದೀನಿ ಅಂದ್ರೆ ದಿನ ಭವಿಷ್ಯನ. ಆದ್ರೆ ಸ್ವಲ್ಪ ನಮ್ಮಮ್ಮನ ಭವಿಷ್ಯ ನೋಡಿ ಅವ್ರು ಕಾಲು ಎಳೆದು ತರಲೆ ತುಂಟಾಟ ಮಾಡಿ ನನ್ನ ಚಿತ್ತ ಓದಿನ ನಾನು ಓದುವಾಗ ನಿಮಗ್ ಬೋರ್ ಆಗ್ಬಾರ್ದು ಅಂತ ವಿಡಿಯೋನ ಎಂಗೇಜಿಂಗ್ ಆಗಿಡೋದಕ್ಕೆ ನಮ್ ಸನ್ ಇವತ್ತು ಅಪರೂಪಕ್ಕೆ ಕಿಚನ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ಲು. ಊರಿಂದ ನಮ್ ಚಿಕ್ಕಪ್ಪ ಚಿಕ್ಕಮ್ಮವರು ಅವರೇ ಬೆಳೆದಿರೋ ಕಡಲೆಕಾಯಿನ ಕೊಟ್ಟು ಕಳ್ಸಿದ್ರು. ಅದನ್ನ ಯೂಸ್ ಮಾಡ್ಕೊಂಡು ಏನೋ ಸ್ನಾಕ್ ರೆಸಿಪಿ ಮಾಡ್ತೀನಿ ಅಂತ ಹೋಗಿದ್ಲು. ಯೂಶಲಿ ಇವಳು ಅಡ್ಗೆ ರೂಮಿಗೆ ಬರೋದು ಬರೀ ಊಟ ಆಗಿದ್ರೆ ತಿನ್ನೋದಕ್ಕಷ್ಟೇನೆ. ಇವತ್ತು ಅಪರೂಪಕ್ಕೆ ಅಡ್ಗೆ ಮಾಡ್ತೀನಿ ಅಂತ ಬಂದಿದ್ಲು. ಆಕ್ಚುಲಿ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ನನ್ಗೂ ಈ ತರ ಪಾಸಿಟಿವ್ ರಿವ್ಯೂ ಕೊಡಕ್ ಇಷ್ಟ ಇಲ್ಲ, ಯಾಕಂದ್ರೆ ಒಂದ್ ಸ್ಟೆಪ್ ಮೇಲೆ ಹೋಗ್ಬಿಡ್ತಾಳೆ ನೋಡು. ಬಟ್ ಆದ್ರೂ ಹೇಳ್ತೀನಿ, ಜೆನ್ಯೂನ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಈವ್ನಿಂಗ್ ಸ್ನಾಕ್ ಆಗಿ ಒಂಥರ ಚೆನ್ನಾಗಿತ್ತು. ಇದನ್ನ ನೀವು ಟ್ರೈ ಮಾಡಬಹುದು. ಇವತ್ತು ನಾನು ರಿಷಬ್ ಜೈನ್ ಸರ್ ಅವರ ಆಡಿಟಿಂಗ್ 2 ಡೆಮೋ ಲೆಕ್ಚರ್ಸ್ ನೋಡಿದೆ. ನಿಮ್ಮಲ್ಲಿ ಒಬ್ರು ಕಮೆಂಟ್ ಮಾಡಿದ್ರಿ ಅವ್ರ ಕ್ಲಾಸ್ ಒಂದ್ಸಲಿ ರೆಫರ್ ಮಾಡಿ ಅಂತ. ನಾನು ರೆಫರ್ ಮಾಡ್ತೀನಿ, ತುಂಬಾ ಚೆನ್ನಾಗಿತ್ತು. ಅಂಡ್ ಇವತ್ತು ಸಂಜೆ ಆಗ್ತಿದಂಗೆ ನೆನಪಾಯ್ತು, ನಾನು ಇವತ್ತು ರೂಮ್ ಬಿಟ್ಟು ಹೊರಗಡೆನೆ ಬಂದಿಲ್ಲ, ಬಾಡಿ ಮೂವ್ಮೆಂಟ್ಸ್ ಆಗಿಲ್ಲ ಅಂತ. ಸೊ ಸ್ವಲ್ಪ ಹೊತ್ತು ವಾಕಿಂಗ್ ನ ಮಾಡಿದ್ದೆ. ನನ್ನ ಹಿಂದೆ ನಮ್ಮ ಅಮ್ಮನೂ ಬಂದಿದ್ರು. ಇಬ್ರು ಮಾತಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡಿ ವಾಪಸ್ ಕೆಳಗ್ ಬಂದೆ. ಅಂಡ್ ನಾನು ತುಂಬಾ ದಿನ ಆಗಿತ್ತು ಹುಷಾರಿರ್ಲಿಲ್ಲ ಅಂತ ತಲೆಗೆ ಎಣ್ಣೆನೆ ಹಾಕಿರ್ಲಿಲ್ಲ. ನೀವು ಹಾಸ್ಟೆಲ್ ಅಥವಾ ಪಿ ಜಿಲಿ ಇರ್ಲಿ, ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ, ಸೆಲ್ಫ್ ಕೇರ್ ಮಾತ್ರ ತುಂಬಾನೇ ಇಂಪಾರ್ಟೆಂಟ್. ಓದೋದ್ರ ಜೊತೆಗೆ ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನೇ ಉದಾಹರಣೆ. ಅಂಡ್ ನಮ್ಮಮ್ಮ ವಾಪಸ್ ಬಂದಾಗ ನಾನು ನೋಡ್ಬಿಟ್ಟು ತಲೆಗೆ ಎಣ್ಣೆ ಸರಿಯಾಗಿ ಇಟ್ಟಿಲ್ಲ ಅಂತ ಇನ್ನೊಂದು ರೌಂಡ್ ಎಣ್ಣೆನ ಇಟ್ರು. ಸ್ಕ್ರಾಲ್ ಮಾಡಿ ಸಾಕು, ನಾನು ಓದ್ತೀನಿ, ನೀವು ಹೋಗಿ ಓದಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.